ನಮ್ಮ ಕಂಸಾನೆಗೆ ಟ್ರೈನಿಂಗ್ ನೋಡ್ತಾ ಇರ್ಬೋದು. ಯಾವ ರೀತಿ ಅವ್ರ ಮಾವುತರಾದಂತಹ ರವಿಯವರು ಮಾಡಿಸ್ತಾ ಇದ್ದಾರೆ. ಸುಮಾರು 13 ವರ್ಷದ ಆನೆ ಇದು. ನಮ್ಮ ಕೊಡಗು ಭಾಗದಲ್ಲಿ ಹಿಡಿದಂಥ ಆನೆ ಇದು, ಕಂಸ ಅಂತ. Just wait for them to take a video, then you stand there. Go boys, wait. Go. ದುಬಾರೆ ಕ್ಯಾಂಪ್ನ ಫ್ಯೂಚರ್ ಆನೆ ಅಂತಲೇ ಕರಿಬೋದು ಕಂಸ ಆನೆನ. ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ ನೋಡಿ. ಒಳ್ಳೆ ಟ್ರೈನಿಂಗ್ ಕೊಡ್ತಾ ಇರೋ ನಮ್ಮ ಮಾವುತರಾದಂತಹ ರವಿ, ಹಾಗೆ ಇದ್ರ ಕಾವಾಡಿಯಾದಂತಹ ಮಣಿಯವರು, ಇವರೇ ಇದರ ಕೇರ್ ಟೇಕರ್ ಅನ್ಬೋದು. ಕ್ರಾಲಿಂದ ಪಳಗ್ಸಿರೋದ್ರಿಂದ ಹಿಡ್ದು ಇಲ್ಲಿ ತನಕ ಇವರೇ ಇದನ್ನು ಆನೆ ನೋಡ್ಕೋತಾ ಇರೋದು. ಕೇವಲ 13 ವರ್ಷದ ಕಂಸ ಆನೆ ಇದು. ಇದನ್ನು ಕ್ಯಾಪ್ಚರ್ ಮಾಡಿದ್ದು ನಮ್ಮ ಸುಗ್ರೀವ ಆಂಟಿ ಮೇಲೆ. ಇಲ್ಲೇ ಕೊಡಗು ಅಕ್ಕಪಕ್ಕ ಭಾಗದಲ್ಲಿ ಇದು ಒಬ್ಬರು ವ್ಯಕ್ತಿ ಮೇಲೆ ದಾಳಿ ಮಾಡಿತ್ತು ಅಂತ ಇದನ್ನು ಕ್ಯಾಪ್ಚರ್ ಮಾಡಿ ಇದನ್ನ ತುಂಬ ಚೆನ್ನಾಗಿ ಪಳಗ್ಸಿದ್ದಾರೆ. ಹಾಗೆ ಇದರ ಬೆಸ್ಟ್ ಫ್ರೆಂಡ್ ಬಂದು ನಮ್ಮ ಅಯ್ಯಪ್ಪ ಆನೆ ಅನ್ಬೋದು. ನೆಕ್ಸ್ಟ್ ಸೆನ್ಸೇಷನ್ ಅಯ್ಯಪ್ಪ. ಮಾವುತರಾದಂತಹ ರವಿಯವರು ಮತ್ತು ಕಾವಾಡಿ ಮಣಿಯವರು ಸ್ವಂತ ಮಕ್ಕಳಿಗಿಂತ ಚೆನ್ನಾಗಿ ಈ ಆನೆನ ನೋಡ್ಕೋತಾ ಇದ್ದಾರೆ. ಹಾಗೆ ಇದಕ್ಕೆ ನಾಮಕರಣ ಮಾಡಿದ್ದು ನಮ್ಮ DRFO ರಂಜನ್ ಸರು. ಕಂಸ ಅಂತ ಇದಕ್ಕೆ ಒಳ್ಳೆ ಹೆಸರು ನಾಮಕರಣ ಮಾಡಿದ್ದಾರೆ. ಹಾಗೆ ಇನ್ ಫ್ಯೂಚರಲ್ಲಿ ಇದು ಕೂಡ ಒಳ್ಳೊಳ್ಳೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸುತ್ತೆ, ಅಷ್ಟು ನಂಬಿಕೆ ಇದೆ ಎಲ್ಲರಿಗೂ. ಅಯ್ಯಪ್ಪ ಯಾವ ರೀತಿ ಇವಾಗ 15 ವರ್ಷಕ್ಕೆ ಬಂದು ಕಾರ್ಯಾಚರಣೆ ಮಾಡಿಕೊಡ್ತಾ ಇದ್ದೇನೋ, ಅದೇ ರೀತಿ ಇವನು ಇನ್ನೊಂದು 2 ರಿಂದ 3 ವರ್ಷದಲ್ಲಿ ಇವನು ಕೂಡ ಒಂದು ಕಾರ್ಯಾಚರಣೆಯಲ್ಲಿ ಎಂಟ್ರಿ ಕೊಡ್ಬೋದು. ಹಾಗೆ ದಸರಾದಲ್ಲಿ ಕೂಡ ಇನ್ ಫ್ಯೂಚರಲ್ಲಿ ನಮ್ಮ ಆನೆಗಳಿಗೇನು ಕೊರತೆ ಇಲ್ಲ. ಇವನು ಕೂಡ ಒಬ್ಬ ದಸರಾ ಮೆಂಬರ್ ಆಗ್ಬೋದು, ಅಷ್ಟು ಚೆನ್ನಾಗಿರೋ ಆನೆ ಇವನು. ಸ್ವಲ್ಪ ಬಂದು ನಮ್ಮ ಕರಡಿ, ಮೌಂಟೇನ್, ವಿಕ್ರಾಂತ್ ಏನಿದೆ ಆ ಥರ ಒಂದು ಬ್ರೀಡ್ ಆನೆ ಅನ್ಬೋದು. ದಂತ ಚಿಕ್ಕದು, ಆಮೇಲೆ ಹೈಟು ಸ್ವಲ್ಪ ಕಮ್ಮಿ, ಮುಖ ಲಕ್ಷಣ ಎಲ್ಲ ಸೇಮ್ ಬರುತ್ತೆ. ಅದೇ ಥರ ಒಂದು ಬ್ರೀಡ್ ಆನೆ ಅನ್ಬೋದು ಇದನ್ನು. ನೀವು ಕೂಡ ದುಬಾರೆ ಕ್ಯಾಂಪ್ಗೆ ಹೋದಾಗ ನಮ್ಮ ಧನಂಜಯ ಅಯ್ಯಪ್ಪ ಪಕ್ಕನೇ ಕಂಸ ಆನೆ ಇರುತ್ತೆ. ನೀವು ಕೂಡ ಹೋಗಿ ನೋಡ್ಬೋದು ಕಂಸ ಆನೆನ. ಹಾಗೆ ಸುಮಾರು ಒಂದು 15 ರಿಂದ 18 ಆನೆ ಕೂಡ ನಮ್ಮ ದುಬಾರೆ ಕ್ಯಾಂಪಲ್ಲಿ ಇರುತ್ತೆ. ಎಲ್ಲ ಆನೆಗಳು ಕೂಡ ನೋಡ್ಬೋದು. ಬೇಸಿಗೆ ಜಾಸ್ತಿ ಇರೋದ್ರಿಂದ ಬೋಟ್ ಫೆಸಿಲಿಟಿ ಇಲ್ಲ, ನಡ್ಕೊಂಡೇ ಹೋಗಿ ನೋಡಬೇಕು ಇನ್ನು ಜೂನ್ ಜುಲೈ ತನಕ. ಸುಮಾರು ಜನ ಕೇಳ್ತಾ ಇರ್ತೀರ, ನಾವು ಆನೆಗಳಿಗೆ ಫುಡ್ ಕೊಡ್ಬೋದಾ ಕ್ಯಾಂಪಿಗೆ ತೊಗೋಗಿ ಅಂತ. ಫುಡ್ಡು ಅಲ್ಲಿ ಕೊಡೋದ್ರಿಂದ ಆಚೆ ಕಡೆ ಫುಡ್ಡು ಎಂಟ್ರಿ ಇರೋಲ್ಲ ದುಬಾರೆ ಕ್ಯಾಂಪ್ಗಳಲ್ಲಿ. ಯಾವುದೇ ಕ್ಯಾಂಪಲ್ಲಾದರೂ ಸರಿ ಆಚೆಯಿಂದ ಫುಡ್ ಕೊಡೋ ಫೆಸಿಲಿಟಿ ಇರೋಲ್ಲ, ಅಲ್ಲೇ ಕ್ಯಾಂಪಲ್ಲೇ ಕೊಡ್ತಾರೆ. ಹಾಗೂ ನೀವೇನಾದ್ರು ಕೊಡಬೇಕು ಒಂದು ಕ್ಯಾಂಪ್ಗೆ ಅಂದರೆ, ಒಂದು ನಿಮ್ಮ ಹಣ್ಣಿನ ಗಿಡಗಳನ್ನ ನೀವು ನಮ್ಮ ದುಬಾರೆ ಕ್ಯಾಂಪ್ಗೆ ಕೊಡ್ಬೋದು, ಅಲ್ಲಿ ನೆಡ್ತಾರೆ. ಸುಮಾರು ಜನ ಝೂ ಅಭಿ ಬಗ್ಗೆ ವೀಡಿಯೋ ಮಾಡಿ ಅಂತಿದ್ರಿ. ಬೇಜಾರನ ವಿಚಾರ ಅನ್ಬೋದು. 3 ದಿನ ಆಯಿತು ನಮ್ಮ ಅಭಿ ಚಿಕ್ಕ ಜಾನೆ ತೀರೋಯ್ತು. ಕಾಲು ನೋವು ಬಂದಿದ್ದ ಕಾರಣ ಅದು ಪೇನ್ ತಡೆಯೋಕ್ಕಾಗದೆ ಅದು ಚಿಕಿತ್ಸೆಗೆ ಸ್ಪಂದಿಸಲಾಗದೆ ಆನೆ ತೀರೋಯ್ತು. ನಮಗೂ ಕೂಡ ಬೇಜಾರಿದೆ, ಅದಕ್ಕೆ ಅದ್ರ ಬಗ್ಗೆ ವೀಡಿಯೋ ಮಾಡೋಕ್ಕೂ ಬೇಜಾರಾಯಿತು.